1 ಟನ್ ಇದೆಯಾ ಲೋಡು, 1.5 ಟನ್ ಇದೆಯಾ ಲೋಡು, ಆರಾಮಾಗಿ ಹಾಕೊಳ್ಳಿದ ಟ್ರಾಲಿ ಇದ್ರಲ್ಲಿ. ಹೊಸ ವರ್ಷಕ್ಕೆ ಹೊಸ ಮಷಿನ್ ಸಮೇತ ಹೊಸ ಲಿಫ್ಟಿಂಗ್ ಟ್ರಾಲಿಗೆ ಬರೇ 65,000 ರೂಪಾಯಿಗೆ ನಿಮ್ ತಾಲೂಕವರೆಗೂ ಟ್ರಾನ್ಸ್ಪೋರ್ಟೇಶನ್ ಫ್ರೀ. ಮೇವು, ಗೊಬ್ಬರ, ಅಡಿಕೆ, ಬಾಳೆ, ಏನೇ ಒಂದು ಲೇಬರ್ಸ್ ಏನ್ ಬೇಕಂದ್ರು ನೀವು ಇದೇ ಟ್ರಾಲಿಯಲ್ಲಿ 1 ಟನ್ ಅಷ್ಟು ಕೆಪಾಸಿಟಿ ವಸ್ತನ್ನ ತಗೊಂಡೋಗ್ಬೋದು. 1 ವರ್ಷವರೆಗೂ ನಾವು ವಾರಂಟಿ ಕೊಡ್ತಾವಿ. 3 ಡೋರ್ ಓಪನ್ ಆಗ್ಬಿಡುತ್ತೆ. ಮ್ಯಾನ್ಯಲ್ ಲಿಫ್ಟಿಂಗ್ ನೋಡಿ 360 ಇಷ್ಟು 90 ಡಿಗ್ರಿ ರೊಟೇಟ್ ಆಗ್ಬಿಡುತ್ತೆ. 90 ಡಿಗ್ರಿ ವರೆಗೂ ಹೋಗುತ್ತೆ. 2 ಅಡಿ 3 ಅಡಿ 4 ಅಡಿ ಜಾಗದಲ್ಲಿ ಕೆಲಸ ಮಾಡ್ಕೊಳ್ಬಹುದು. ಲೈಫ್ ಲಾಂಗ್ ಟೈರ್ಸ್ ಇದು, ಸಾಲಿಡ್ ಟೈರ್, ಟ್ಯೂಬ್ ಇಲ್ಲ, ಏನಿಲ್ಲ. ಲೈಫ್ ಲಾಂಗ್ ಟೈರ್ ಬರುತ್ತೆ. ಇದು 7 HP ಅಂದ್ರೆ ಪಕ್ಕಾ 7 HP. ಪವರ್ ವೀಡರ್ ಇದೆ. 212 cc ಸರ್. ಕುಂಟೆ ಬೇಕಾ, ಗೇಜ್ ವೀಲ್ ಬೇಕಾ, ಅಲ್ವೇ ಬೇಕಾ, ಕಲ್ಟಿವೇಟರ್ ಬೇಕಾ, ಪ್ರತಿ ಒಂದು ಅಟ್ಯಾಚ್ಮೆಂಟ್ ಇದೆ ನನ್ನ ಹತ್ರ. ಹಾಯ್ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಈಗ ಹೊಸ ವರ್ಷಕ್ಕೆ ಪವರ್ ವೀಡರ್ ನ ಲಾಂಚ್ ಮಾಡ್ತಾ ಇದ್ದೀರಾ, ಆಮೇಲೆ ಈ ಕಡೆ ಟ್ರಾಲಿ ಮಾಡಲ್ ಅಂತ ಹೇಳಿದೀರಾ. ಹೌದು. ಸೊ ಎಲ್ಲ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ರೈತ ಬಾಂಧವರಿಗೆ. ಸರ್, ಮೊದಲನಾಗೆ ನಮಸ್ಕಾರ ಅಂತ ಹೇಳ್ತೀನಿ. ನಾನು ಗ್ರೀನ್ ಶೈನ್ ಕಡೆಯಿಂದ ಇಮ್ರಾನ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದ್ರಲ್ಲಿ ತೋರಿಸ್ತಾ ಇದ್ದೀನಿ ಪವರ್ ವೀಡರ್ ಮಷೀನ್. ಪವರ್ ವೀಡರ್ ಸುಮಾರು ಮಾರ್ಕೆಟ್ ಅಲ್ಲಿ ಇದೆ ಸರ್. ಲೋಕಲ್ ಇದೆ, ಬ್ರಾಂಡೆಡ್ ಇದೆ, ಏನೇನೋ ವೆರೈಟೀಸ್ ಇದೆ. ನಾನಿಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ 10 ಅಂತ ವೆರೈಟಿ ಇಟ್ಟಿಲ್ಲ, ಬರೀ 2 ಮಾಡಲ್ ಇಟ್ಟಿದ್ದೀನಿ. 2 ಮಾಡಲ್ದ್ರಲ್ಲಿ ಒಳ್ಳೆ ಪ್ರೈಸ್ ಸಮೇತ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದೀನಿ. ಇದು ಈಗ ಗೊತ್ತಾಗಲ್ಲ, ತಗೊಂಡಾದ್ಮೇಲೆ ಗೊತ್ತಾಗುತ್ತೆ. ಕಣ್ಮುಂದೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. 7 HP ಅಂದ್ರೆ ಪಕ್ಕಾ 7 HP ಪವರ್ ವೀಡರ್ ಇದೆ. 212 cc ಸರ್. ಮಷಿನ್ ಜೊತೆಗೆ ರೋಟ್ರು ಮತ್ತೆ ನೇಗ್ಲು, 4 ಅಡಿ ರೋಟ್ರು, 1 ನೇಗ್ಲು ಮಷಿನ್ ಜೊತೆನೆ ಕೊಟ್ಬಿಡ್ತೀವಿ. ಮಷೀನ್ ದ್ರಲ್ಲಿ ನೀವು ಆರಾಮಾಗಿ ಪ್ರತಿ ತೋಟ, ಅಡಿಕೆ, ಬಾಳೆ, ತೆಂಗು, ತರಕಾರಿ ಇಂಥವ್ ಎಲ್ಲಾ ಜಾಗದಲ್ಲಿ 1 ಅಡಿ 2 ಅಡಿ 3 ಅಡಿ 4 ಅಡಿ ಜಾಗದಲ್ಲಿ ಎಲ್ಲಾ ತರ ಉಳ್ಮೆ ಮಾಡಕ್ಕೆ, ಸಾಲ್ ಮಧ್ಯ ಕಳೆ ತಕ್ಕೊಳ್ಳಕ್ಕೆ, ಪಾತಿ ಮಾಡ್ಕೊಳ್ಳಕ್ಕೆ, ಇವೆಲ್ಲದಕ್ಕೂ ನೋಡಿ ಈ ಮಷೀನ್ಗಳು ಪವರ್ ವೀಡರ್ ಬೆಸ್ಟ್ ಪವರ್ ವೀಡರ್. ಪವರ್ಫುಲ್ ಆಗಿದೆ ಸರ್ ಇದು. ಅದಾದ್ಮೇಲೆ ಇದೇ ಪವರ್ ವೀಡರ್ ಗೆ ಅಟ್ಯಾಚ್ಮೆಂಟ್ ಅಂತ ಹೇಳ್ಬಿಟ್ಟು ಟ್ರಾಲಿ ಲಾಂಚ್ ಆಗಿದೆ. ಟ್ರಾಲಿ ಏನು ಸ್ಪೆಷಲ್ ಇಲ್ಲ. ಟ್ರಾಲಿ ಸುಮಾರು ಮೊದಲಿಂದಾನು ಇದಾವೆ. ನಮ್ ಕಡೆ ಏನಪ್ಪಾ ಟ್ರಾಲಿಯಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಒಂದ್ ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ನೋಡಿ, ಈಸಿಯಾಗಿ ಮ್ಯಾನ್ಯಲ್ ಲಿಫ್ಟಿಂಗ್ ಸರ್. ಮ್ಯಾನ್ಯಲ್ ಲಿಫ್ಟಿಂಗ್, ಹಿಂಗೆ ಮ್ಯಾನ್ಯಲ್ ಲಿಫ್ಟಿಂಗ್ ನೋಡಿ 360 ಇಷ್ಟು 90 ಡಿಗ್ರಿ ರೊಟೇಟ್ ಆಗ್ಬಿಡುತ್ತೆ. 90 ಡಿಗ್ರಿ ವರೆಗೂ ಹೋಗುತ್ತೆ. ಏನೇ ಒಂದು ವಸ್ತಿರ್ಲಿ ಆರಾಮಾಗಿ ಡಂಪ್ ಮಾಡ್ಕೊಂಡ್ ಬಿಡ್ಬೋದು. ಡಂಪ್ ಮಾಡಕ್ ಈಸಿ ಆಗುತ್ತೆ ಸಟ್ಟರ್ ಆಗಿ. ಏನಂತ ಹೇಳಿದ್ರೆ ಪವರ್ ವೀಡರ್ ಅಲ್ಲಿ ಏನಂತ ಹೇಳಿದ್ರೆ ಪ್ರತಿ ತೋಟನು ಕೆಲಸ ಮಾಡ್ಕೊಳ್ಬಹುದು. ಉಳುಮೆ. ಇದೇ ಮಷೀನ್ ಬರೇ ಉಳುಮೆ ಮಾಡ್ಕೊಂಡು ನೀವು ಒಂದ್ ಜಾಗದಲ್ಲಿ ನಿಲ್ಸೋ ಬದಲಾಗಿ ಇಂತ ಒಂದು ಟ್ರಾಲಿ, ಹೆವಿ ಗೇಜ್ ಆಗಿರೋ ಟ್ರಾಲಿ ಹಾಕೊಂಡ್ರ ನೋಡಿ, ಆರಾಮಾಗಿ ಹಿಂಗ್ ಕುತ್ಕೊಂಡು ನೀವು ಇದೇ ಮಷೀನ್ ರಲ್ಲಿ ಆಪರೇಟ್ ಮಾಡ್ಕೊಂಡು ಪೆಡಲ್ ಬ್ರೇಕ್ ಕೊಟ್ಟಿದೀವಿ. ಗೇರ್ ಡ್ರೈವ್ ಮಷೀನ್ ಇರುತ್ತೆ. ಆರಾಮಾಗಿ 1 ಟನ್ ಅಷ್ಟು ಇದೆ ಟ್ರಾಲಿಯಲ್ಲಿ. ಏನೇ ಒಂದು ಮೇವು, ಗೊಬ್ಬರ, ಅಡಿಕೆ, ಬಾಳೆ, ಏನೇ ಒಂದು ಲೇಬರ್ಸ್ ಏನ್ ಬೇಕಂದ್ರು ನೀವು ಇದೇ ಟ್ರಾಲಿಯಲ್ಲಿ 1 ಟನ್ ಅಷ್ಟು ಕೆಪಾಸಿಟಿ ವಸ್ತನ್ನ ತಗೊಂಡೋಗ್ಬೋದು ಸರ್. ಈ ಗೇರ್ ಡ್ರೈವ್ ಪವರ್ ವೀಡರ್ ಕೊಡ್ತಾ ಇದೀವಿ, ಟ್ರಾಲಿ ಕೊಡ್ತಾ ಇದೀವಿ, ಜೊತೆಯಲ್ಲಿ ಲಿಫ್ಟಿಂಗ್. ನಮ್ಮಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಲಿಫ್ಟಿಂಗ್ ಟ್ರಾಲಿ ಕೊಡ್ತಾ ಇದ್ ನೋಡಿ. ಎಷ್ಟು ಸುಲಭವಾಗಿ ಎತ್ತಬಹುದು, ಅಷ್ಟೇ ಸಿಂಪಲ್ ಆಗಿ ಕೊಟ್ಟಿದೀವಿ. 90 ಡಿಗ್ರಿ ರೊಟೇಷನ್ ಇದೆ. ಪೆಡಲ್ ಬ್ರೇಕ್ ಸಿಸ್ಟಮ್ ಇದೆ. ಯಾವ ತರ ಸರ್? ಎಲ್ಲ ಹೈ ಗೇಜ್ ಇದೆ ಅಲ್ವಾ ಸರ್? ಎಲ್ಲ ಹೆವಿ ಗೇಜ್ ಸರ್. 14 ಗೇಜ್ ಫ್ರೇಮ್ ಮಾಡಿದೀವಿ ಸರ್. ಇದು 14 ಗೇಜ್ ಫ್ರೇಮ್ ಮಾಡಿದೀವಿ. ಹೆವಿ ಗೇಜ್ ಆಗಿದೆ. ನಾವೇ ನಿಂತು ಮಾಡಿಸ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿದೆ. ಯಾವ್ದೇ ತರದಲ್ಲಿ ಕ್ವಾಲಿಟಿ ಇದ್ರಲ್ಲಿ ಕಾಂಪ್ರಮೈಸ್ ಇಲ್ಲ. ಪವರ್ ವೀಡರ್ಗೂ ಅಷ್ಟೇ 1 ವರ್ಷ ವಾರಂಟಿ ಇರುತ್ತೆ. ಟ್ರಾಲಿ ಇದ್ರಲ್ಲೂ ಏನು ಸಾಮಾನ್ಯ ಪ್ರಾಬ್ಲಮ್ ಆಗಲ್ಲ. ಎಲ್ಲ ಕಬ್ನಾನೆ ಇದು ಆಯ್ತಾ. ಪವರ್ ವೀಡರ್ ತೋರಿಸಿದ್ರೆ ನಾನು 7 HP ಬ್ರಾಂಡೆಡ್ ಮಷೀನ್ ರಲ್ಲಿ ಒಳ್ಳೆ ಬ್ರಾಂಡೆಡ್ ಅಲ್ಲಿ ಕೊಡ್ತಾ ಇದೀನಿ. ನೇಗ್ಲು ನೋಡಿ ಸರ್ ಯಾವ ತರ ಇದೆ ಅಂತ. ಕ್ವಾಲಿಟಿ, ಎಲ್ಲ ಕ್ವಾಲಿಟಿ ಸರ್. ಕಣ್ಮುಂದ ನೋಡ್ತಾ ಇದೀರಾ ನೋಡಿ ಹೆಂಗಿದೆ ಗೇಜ್ ಅಂತ ಹೇಳ್ಬಿಟ್ಟು. ಅಡ್ಜಸ್ಟಬಲ್ ನೇಗ್ಲು ಇದು. ಎಲ್ಲ ಅಡ್ಜಸ್ಟಬಲ್ ನೇಗ್ಲು. ರೋಟ್ರ್ ಸರ್, ಕ್ವಾಲಿಟಿ ಫುಲ್ ಹೆವಿ ಇದೆ ಸರ್. ಗೇಜು ಗೇಜ್ ಹೆವಿ ಇದೆ. ಟೋಟಲ್ 4 ಅಡಿ ಬರುತ್ತೆ. ಇದನ್ನ ನೀವು ಒಂದೊಂದು ಸೆಟ್ ತೆಗಿಬಹುದು. 2 ಅಡಿ 3 ಅಡಿ 4 ಅಡಿ ಜಾಗದಲ್ಲಿ ಕೆಲಸ ಮಾಡ್ಕೊಳ್ಬಹುದು. ಈ ಪವರ್ 2 ಮಷೀನ್ ರಲ್ಲೂ ಸೇಮ್ ಅಟ್ಯಾಚ್ಮೆಂಟ್ಸ್ ಕೊಡ್ತಾ ಇದೀವಿ. ಹೆಡ್ಲೈಟ್ ಒಂದು ವಿತೌಟ್ ಹೆಡ್ಲೈಟ್. ವಿತೌಟ್ ಹೆಡ್ಲೈಟ್. ಇದು ವಿತೌಟ್ ಹೆಡ್ಲೈಟ್, ಇದು ಹೆಡ್ಲೈಟ್ ಮಾಡಲ್. ತುಂಬಾ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಲೈಫ್ ಲಾಂಗ್ ಟೈರ್ಸ್. ಇದು ಸಾಲಿಡ್ ಟೈರ್, ಟ್ಯೂಬ್ ಇಲ್ಲ, ಏನಿಲ್ಲ. ಲೈಫ್ ಲಾಂಗ್ ಟೈರ್ ಬರುತ್ತೆ. ಇದು ಟ್ರಾಲಿ ಸಮೇತ ಈ ಟ್ಯೂಬ್ ಟೈರ್ ಹಾಕೊಂಡ್ರೆ ನೀವು ಕತ್ಲಲ್ಲಿ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಲೈಟ್ ಇರುತ್ತೆ. ಜೊತೆಯಲ್ಲಿ ಲೈಫ್ ಲಾಂಗ್ ಟೈರ್ ಇದೆ. ತುಂಬಾ ಚೆನ್ನಾಗಿ ಗ್ರಿಪ್ ಇರುತ್ತೆ. ಪಂಚರ್ ಆಯ್ತು ರಸ್ತೆಯಲ್ಲಿ ಅಂತ ಹೇಳ್ಬಿಟ್ಟು ಒಂದು ಟೆನ್ಷನ್ ಇರಲ್ಲ. ಟ್ರಾಲಿ ಸಮೇತ ಈ ಮಷೀನ್ ಸರ್. ಪ್ರೈಸ್ ಕೇಳ್ತೀರಾ? ಪ್ರೈಸ್ ಆಫರ್ ಪ್ರೈಸ್ ಸರ್. ಹೊಸ ವರ್ಷಕ್ಕೆ ಹೊಸ ಮಷೀನ್ ಸಮೇತ ಹೊಸ ಲಿಫ್ಟಿಂಗ್ ಟ್ರಾಲಿಗೆ ಬರೇ 65,000 ರೂಪಾಯಿಗೆ ನಿಮ್ ತಾಲೂಕವರೆಗೂ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಟ್ರಾನ್ಸ್ಪೋರ್ಟೇಶನ್. ಟ್ರಾಲಿ ಜೊತೆಗೆ ಟ್ರಾಲಿ ಸಮೇತ 65,000 ರೂಪಾಯಿಗೆ ನಿಮ್ ತಾಲೂಕವರೆಗೂ ಮಷೀನ್.
ಸರ್ ಈಗ ಪರ್ಸನಲ್ ಇಂಡಿವಿಜುವಲ್ ಏನಾದ್ರು ಬೇಕಾದ್ರೆ ಅದ್ರದ್ದೆಲ್ಲ ಕಾಲ್ ಮಾಡಿ ತಿಳಿಸ್ಕೊಡ್ತೀರಾ? ಹೌದು ಸರ್, ಪ್ರತಿಯೊಂದು ಏನೇ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೊಟ್ಟಿರೋ ನಂಬರ್ನ ಸಂಪರ್ಕಿಸಿ ಪ್ರತಿಯೊಂದು ಮಾಹಿತಿ ತಿಳ್ಕೊಳ್ಳಿ. ಸಮಾಧಾನ ಕಂಪ್ಲೀಟ್ ಆಗಿ ನೀವು ಕ್ಲಿಯರ್ ಆಗ್ಬಿಟ್ಟು ಇಷ್ಟ ಆಯ್ತಾ ಅಂತ ಹೇಳಿದ್ರೆ ನಮ್ಗೆ ಬರೇ ಒಂದಷ್ಟು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ನಿಮ್ ತಾಲೂಕವರೆಗೂ ನಾವು ತಲುಪಿಸ್ಬಿಡ್ತೀವಿ. ಸರ್ ವಾರಂಟಿ ಗ್ಯಾರಂಟಿ ಸರ್ವಿಸ್ ಅನ್ನೋ ವಿಚಾರದಲ್ಲಿ ಇದ್ರದ್ದು ಹೆಂಗ್ ಸರಿ ಹುಡುಗ ಏನೋ ಪ್ರಾಬ್ಲಮ್ ಬರುತ್ತೆ? ಪೆಟ್ರೋಲ್ ಕಂಪ್ನಿ ಕಡೆಯಿಂದ 1 ವರ್ಷ ವಾರಂಟಿ. ಕಂಪ್ನಿ ಅಂತ ಹೇಳಿದ್ರೆ ಯಾವ ಕಂಪ್ನಿ? ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನು ಟೆನ್ಷನ್ ಇಲ್ಲ, ನಾವೇ ಇದೀವಿ ಬನ್ನಿ, ನಮ್ಮ ಹತ್ರ ನಾವೇ ಇದೀವಿ, ನಮ್ಮ ಹತ್ರ ಬನ್ನಿ. 1 ವರ್ಷವರೆಗೂ ನಾವು ವಾರಂಟಿ ಕೊಡ್ತಾವಿ. ಅದಾದ್ಮೇಲೆನು ಪ್ರತಿ ಟೈಪ್ ಅಲ್ಲಿ ಸಪೋರ್ಟಿವ್ ಆಗಿ ಸರ್ ಸರ್ವಿಸ್ ಕೊಡ್ತೀವಿ ನಿಮ್ಗೆ. ಸರ್ವಿಸ್ 2 ಮಷಿನ್ಗೂ 1 ವರ್ಷ ವಾರಂಟಿ ಇದೆ ಸರ್. ಎಲ್ಲ ಪೆಟ್ರೋಲ್ ವೇರಿಯಂಟ್? 2 ಪೆಟ್ರೋಲ್ ಏನಕ್ಕೆ ಇಟ್ಟಿದೀನಿ ಅಂತ ಹೇಳಿದ್ರೆ ಡೀಸೆಲ್ ಮೆಕ್ಯಾನಿಕ್ ಎಲ್ಲಾ ಕಡೆ ಇರಲ್ಲ. ಪೆಟ್ರೋಲ್ ಮೆಕ್ಯಾನಿಕ್ ಎಲ್ಲಾ 2 ವೀಲರ್ ಅವರು ಮಾಡ್ಕೊಟ್ಬಿಡ್ಬೋದು. ಮತ್ತೆ ಪೆಟ್ರೋಲ್ ಅವರೇ ಮೆಕ್ಯಾನಿಕ್ ಅಲ್ಲಿ ಮಾಡ್ಕೊಳ್ಳಕ್ಕೆ ಸುಲಭ ಆಗುತ್ತೆ. ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಸ್ಟಾರ್ಟಿಂಗ್ ಈಸಿ ಇರುತ್ತೆ, ಮೈಲೇಜ್ ಜಾಸ್ತಿ ಇರುತ್ತೆ, ವೈಬ್ರೇಷನ್ ಲೆಸ್ ಆಗಿರುತ್ತೆ. ಸುಮಾರು ಜನ ಅಂತಿರ್ತಾರೆ ಮೈಕೈ ನೋವು ವೈಬ್ರೇಷನ್ ಅಂತಿರ್ತಾರೆ ಅಂತ, ಏನಂತ ಹೇಳ್ತಾರೆ ಸರ್? ಅದು ಮಷಿನ್ ಪ್ರಾಬ್ಲಮ್ ಇಲ್ಲ ಸರ್, ಅದು ಪ್ರಾಬ್ಲಮ್ ಬರೋದು ಭೂಮಿ ಮೇಲೆ. ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಮಾಯಿಶ್ಚರ್ ಕೊಡ್ಬೇಕು. ಗಟ್ಟಿ ಭೂಮಿಯಲ್ಲಿ ಕೊಟ್ರೆ ಇದು ಟೈರ್ ಮೇಲೆ ಅಲ್ಲ, ರೋಟರ್ ಮೇಲೆ ನಡೀತಾ ಇರೋದು. ರೋಟರ್ ಒದರುತ್ತೆ, ಅವ್ರ ಏನ್ ಅನ್ಕೊಳ್ತಾರ ಮಷೀನೇ ಸರಿ ಇಲ್ಲ, ಆ ಮಾತಿಲ್ಲ. ಇದು ಭೂಮಿಗೆ 40% ಮಾಯಿಶ್ಚರ್ ಕೊಟ್ರೆ ನೀವು ಯಾವ್ದೇ ತರ ವೈಬ್ರೇಷನ್ ಬರಲ್ಲ. ಫಸ್ಟ್ ನೀವು ನೀರಾವರಿ ಮಾಡ್ಕೊಳ್ಳಿ, 40% ಜಾವ ಮಾಡಿ ಮಷಿನ್ ನ ಕೆಲ್ಸಕ್ ಬಿಡಿ. 200 ರೂಪಾಯಿ ಪೆಟ್ರೋಲ್ ಗೆ 1 ಎಕರೆ ಅಷ್ಟು ಕೆಲಸ ಮಾಡಬಹುದು ಈ ಮಷಿನ್ ರಲ್ಲಿ. ಬರೀ 200 ರೂಪಾಯಿ ಪೆಟ್ರೋಲ್ ಅಲ್ಲಿ 200 ರೂಪಾಯಿಲೆ 1 ಎಕರೆ ಕೆಲಸ, 1 ಎಕರೆ ಅಷ್ಟು ಕೆಲಸ ಆಗುತ್ತೆ. ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಗುಡ್ ಅಂತೀರಾ? ಸೂಪರ್ ಆಗಿದೆ. ಮತ್ತೆ ಇನ್ನು ಬೇರೆ ಇಂಪ್ಲಿಮೆಂಟ್ಸ್ ಬೇಕಂದ್ರೆ ನಿಮ್ಮ ಹತ್ರ ಸಿಗುತ್ತಾ ಸರ್? ಎಲ್ಲ ಇದೆ ನನ್ನ ಹತ್ರ ಆಲ್ರೆಡಿ. ಎಲ್ಲಾ ರೈತರಿಗೆ ಗೊತ್ತಿದೆ. ನಿಮ್ಗೆ ಏನ್ ಬೇಕು ಫೋನ್ ಮಾಡಿ, ನನ್ಗೆ ಏನ್ ಬೇಕಾದ್ರೂ ಕೇಳಿ. ಕುಂಟೆ ಬೇಕಾ, ಗೇಚ್ ವಿಲ್ ಬೇಕಾ, ಅಲ್ವೇ ಬೇಕಾ, ಕಲ್ಟಿವೇಟರ್ ಬೇಕಾ, ಪ್ರತಿ ಒಂದು ಅಟ್ಯಾಚ್ಮೆಂಟ್ ಇದೆ ನನ್ನ ಹತ್ರ. ಬರೀ ನೀವು ಫೋನ್ ಮಾಡೋದು, ಇಂತ ಐಟಮ್ ಬೇಕು ಅಂತ ಕೇಳೋದು, ನಾವು ನಿಮ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತೀವಿ. ಈ ಮಷೀನ್ ರಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಗೇರ್ ಡ್ರೈವ್ ಮಷಿನ್ ಇದು. ಗೇರ್ ಡ್ರೈವ್ 2 ಫ್ರಂಟ್ ಗೆ ಗೇರ್ ಇದೆ. ಏನಾದ್ರೂ ರಿವರ್ಸ್ ಗೆ ಬೇಕು ಅಂತ ಹೇಳಿದ್ರೆ ಇದ್ರಲ್ಲೇ ರಿವರ್ಸ್ ಹಾಕೊಂಡು ಕೆಲಸ ಮಾಡ್ಕೊಳ್ಬಹುದು. ಈಸಿ ಕ್ಲಚ್ ಗೇರ್ ಗಾಡಿ ತರ ಇದು ಅಲ್ವಾ? ಸ್ಪ್ಲೆಂಡರ್, ಅಪಾಚಿ ಗಾಡಿ ಇದೆಲ್ಲ ಆ ತರ ಗೇರ್ ಡ್ರೈವ್ ಮಷಿನ್ ಕ್ಲಚ್ ಎಲ್ಲಾ ಕೊಟ್ಟಿದೀವಿ. ಯಾವುದೇ ಜಾಗದಲ್ಲಿ ನಿಲ್ಲಂಗಿಲ್ಲ. ಸೂಪರ್ ಆಗಿದೆ ಅಲ್ವಾ? ಸರ್ ಇವೆಲ್ಲ ಟ್ರಾಲಿಗೆ ಬೇಕಾದ್ರೆ ಅಟ್ಯಾಚ್ ಮಾಡ್ಕೋಬಹುದಲ್ವಾ? ಏನ್ ತೊಂದ್ರೆ ಇಲ್ಲ? ಹೌದು ಸರ್, ಇದೇ ಮಷಿನ್ ಗೆ ನೀವು ಟ್ರಾಲಿ ಬೇಕಂದ್ರೆ ನೋಡಿ ಈ ತರ ನಾವು ಇಲ್ಲಿ ಅಟ್ಯಾಚ್ ಮಾಡಿದೀವಿ. ಇದೊಂದು ಡೆಮೋ ಪೀಸ್ ಇದು. ಇಲ್ಲಿ ನಾವು ಸಿಂಪಲ್ ಆಗಿ ಪಿನ್ ಹಾಕೊಂಡು ರಾಜನ್ ತರ ಓಡಬಹುದು, ಆರಾಮಾಗಿ ಕುಂತ್ಕೊಂಡು ಇಲ್ಲಿಂದಾನೆ ನೀವು ಹೆಂಗ್ ಬೇಕಾದ್ರೂ ಮಷಿನ್ ಆಪರೇಟ್ ಮಾಡ್ಕೊಳ್ಬಹುದು. 1 ಟನ್ ಇದೆಯಾ ಲೋಡು, 1.5 ಟನ್ ಇದೆಯಾ ಲೋಡು, ಆರಾಮಾಗಿ ಹಾಕೊಳ್ಳಿದ ಟ್ರಾಲಿ ಇದ್ರಲ್ಲಿ. ಏನೇ ಇರ್ಲಿ ಲೇಬರ್ ಹೋಗ್ಬೋದು. ಮನೆಯಿಂದ ತೋಟಕ್ಕೆ, ತೋಟದಿಂದ ಮನೆಗೆ, ಏನೇ ಒಂದು ರೋಡ್ ಮೇಲೆ ಕೆಲಸ, ಆಫ್ ರೋಡ್ ಕೆಲಸ, ಆನ್ ರೋಡ್ ಕೆಲಸ, ಸಿಂಪಲ್ ಆಗಿ ನೋಡಿ ಲಾಕ್ಗಳು. ಈಸಿಯಾಗಿ ಇಲ್ಲಿಂದ ಲಾಕ್ಗಳು ಹೊಸದಲ್ಲ, ಈಸಿಯಾಗಿ ಇಲ್ಲಿ ಈ ತರ ಇದಾಗುತ್ತಲ್ವಾ? ಈ ತರ ರಿಮೂವ್ ಮಾಡ್ಕೊಳ್ಬಹುದು. ಇದು ಯಾವ ಕಡೆಯಿಂದ ಬೇಕಾದ್ರೆ ಮಾಡ್ಕೋಬಹುದು. 3 ಡೋರ್ ಓಪನ್ ಆಗ್ಬಿಡುತ್ತೆ. 3 ಡೋರ್ ಓಪನ್ ಆಗ್ಬಿಡುತ್ತೆ. ಡೋರ್ ಓಪನ್ ಮಾಡೋದ್ ಬೇಕಾಗಿಲ್ಲ, ಬ್ಯಾಕ್ ಸೈಡ್ ಮಾತ್ರ ಡಂಪ್ ಆಗ್ಲಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನೋಡಿ. ಈಸಿ ಅಂತೀರಾ? ಸಿಂಪಲ್ ಆಗಿ ಇಷ್ಟೇ ಡಂಪ್ ಮಾಡಕ್ಕೆ ಈಸಿ ಲಿಫ್ಟ್. ಸೂಪರ್ ಆಗಿದೆ ಸರ್. ಸಮೇತ ಸೀಟು ಕ್ವಾಲಿಟಿ ಇದ್ರಲ್ಲಂತೂ ಯಾವ್ದೇ ತರದಲ್ಲಿ ಕಾಂಪ್ರಮೈಸೇ ಇಲ್ಲ. ಸರ್ ಈಗ ಕರ್ನಾಟಕ ಜನರು ಯಾವ ತರ ಎಲ್ಲ ಇಷ್ಟ ಪಡ್ತಾ ಇದಾರೆ, ಎಲ್ಲ ರೆಸ್ಪಾನ್ಸ್ ಯಾವ ತರ ಬರ್ತಾ ಇದೆ ಸರ್? ಆರ್ಡಿನರಿ ಟ್ರಾಲಿಗೆನೆ ಎಲ್ಲೋ ಡಿಮ್ಯಾಂಡ್ ಇದೆ, ಹೆವಿ ಡಿಮ್ಯಾಂಡ್ ಇದೆ. ಆರ್ಡಿನರಿ ಟ್ರಾಲಿಗೆನೆ ಡಿಮ್ಯಾಂಡ್ ಇರೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಪ್ರೈಸ್ ನ ಹೈ ಮಾಡ್ತಾ ಇಲ್ಲ. ಒಳ್ಳೆ ಪ್ರೈಸ್ ಅಲ್ಲೇ ಕ್ವಾಲಿಟಿ ಮತ್ತೆ ವೀಡರ್ ಕ್ವಾಲಿಟಿ ಇದ್ರಲ್ಲಾಗ್ಲಿ ಪ್ರೈಸಿಂಗ್ ಅಲ್ಲಾಗ್ಲಿ ಕಾಂಪ್ರಮೈಸ್ ಇಲ್ಲ. ಹೆಡ್ಲೈಟ್ ಸಮೇತ ಲಿಫ್ಟಿಂಗ್ ಟ್ರಾಲಿ ಬೇಕಂದ್ರೆ 65,000 ರೂಪಾಯಿ ಕೊಡ್ತಾ ಇದೀವಿ. ಲಿಫ್ಟಿಂಗ್ ಸಮೇತ ವಿತೌಟ್ ಹೆಡ್ಲೈಟ್ ಮಷಿನ್ ಸಾಕು ಅಂತ ಹೇಳಿದ್ರೆ 60,000 ರೂಪಾಯಿಗೆ ಮಾತ್ರ ಕೊಡ್ತಾ ಇದೀವಿ. ಬರೇ ಟ್ರಾಲಿ ಬೇಕು ಅಂತ ಹೇಳಿದ್ರೆ 35,000 ರೂಪಾಯಿ ಆಗುತ್ತೆ ಸರ್. ಯಾವ ತರ ಬೇಕಾದ್ರೆ ಇಂಡಿವಿಜುವಲ್ ಬೇಕಾದ್ರೆ ತಗೋಬಹುದು, ಇಂಡಿವಿಜುವಲ್ ಬೇಕಂದ್ರೆ ತಗೊಳ್ಬಹುದು. ಸೆಟ್ಟೇ ತಗೊಳ್ಳೋದಂತ ಏನು ಬೇಕಾಗಿಲ್ಲ. ಲಿಫ್ಟಿಂಗ್ ಬೇಡ, ಆರ್ಡಿನರಿ ಟ್ರಾಲಿನೇ ಸಾಕು ನಮ್ಗೆ ಅಂತ ಹೇಳಿದ್ರೆ 30,000 ರೂಪಾಯಿಗೆ ಮಾತ್ರ ಟ್ರಾಲಿ ಸಿಗುತ್ತೆ ಸರ್. ಏನ್ ತೊಂದ್ರೆ ಇಲ್ಲ. ಟ್ರಾನ್ಸ್ಪೋರ್ಟೇಶನ್ ಸೇರಿ ಅಲ್ಲಿ ತಾಲೂಕುವರೆಗೂ ಹೋಗೋವರೆಗೂ ಅವ್ರ ತಾಲೂಕುವರೆಗೂ ಹೋಗೋವರೆಗೂ 1 ರೂಪಾಯಿನೂ ಏನು ಅಡಿಷನಲ್ ಚಾರ್ಜಸ್ ಇರಲ್ಲ. ಏನ್ ವಿಡಿಯೋದ್ರಲ್ಲಿ ಹೇಳ್ತಾ ಇದೀನಿ, ನಿಮ್ ಮುಂದೆ ಏನ್ ಹೇಳ್ತಾ ಇದೀನಿ ಅದೇ ಪ್ರೈಸ್ ಅವ್ರ ಕೈಗೆ ಮುಟ್ಟೋವರೆಗೂ ಗ್ಯಾರಂಟಿ ಸರ್ ಅಲ್ವಾ? ಗ್ಯಾರಂಟಿ ಸರ್. ಓಕೆ ಸರ್, ಇಷ್ಟೆಲ್ಲ ಹೇಳಿದ್ರಿ. ಯಾರೇ ರೈತರು ಕರೆ ಮಾಡಿದ್ರೆ ಸಪೋರ್ಟ್ ಮಾಡಿ ಸರ್. ಓಕೆನಾ ಸರ್? ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.